ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಮನೆಯವರು ಬೇಗನೆ ಹೊರಟೋದ್ರು. ಟಿಫನ್ ಏನು ಬೇಡ ಅಂತ ಅಂದ್ಬಿಟ್ಟು ನಾವಷ್ಟೇ ಅಂತ ಟಿಫನ್ ಮಾಡ್ಕೊತಾ ಇದ್ದೆ. ನನ್ನ ಮಗ ಟಿಫನ್ ಮಾಡೋಕ್ಕೆ ಚಟ್ನಿ ಮಾಡೋಣ ಅಂತಿದ್ದಾಗಲೇ ಕರ್ಬೇವು ಸೊಪ್ಪು ಕೊಡು ಅಂತ ಅಂದ್ಬಿಟ್ಟು ತಿಂತೀನಿ. ಕರ್ಬೇವು ಸೊಪ್ಪು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಹಸಿ ಕರ್ಬೇವು ತಿನ್ನಬೇಕು. ಹಾಗೆ ಚಟ್ನಿ ಮತ್ತು ಇಡ್ಲಿನೂ ಮಾಡ್ಕೊಬಿಟ್ಟೆ. ಹಾಗೆ ನನ್ನ ಮಗನಿಗೆ ಟಿಫನ್ ಎಲ್ಲ ತಿನ್ನಿಸ್ಕೊಂಡು ಈರುಳ್ಳಿ ಬಂದಿದ್ವು ಅಂತ ಈರುಳ್ಳಿ ತೊಗೊಳ್ಳೋಣ ಅಂತ ಹೋದೆ. ಇಲ್ಲಿ ಈರುಳ್ಳಿ 10 ರೂಪಾಯಿ ಕೆಜಿ ಅಂತ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ ಅಂತ ಅನ್ನಿಸ್ತು. ನಾನು ಒಂದು 5 ಕೆಜಿ ತೊಗೊಂಡೆ. ತುಂಬ ದಿನ ಇಟ್ಕೊಬೋದಲ್ಲ ಅಂತ. ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವು ಊರಿಂದ ಜೋಳ ತಂದಿದ್ರಲ್ಲ, ಅದರಲ್ಲಿ ಏನಾದ್ರು ಮಾಡ್ಕೊಳ್ಳೋಣ ಅಂತೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲರೂ ಬಿಡಿಸ್ತಾ ಇದ್ವಿ. ನಾನು ನಮ್ಮ ಮಾವ ನನ್ನ ಮಗನೂ ಬಿಡಿಸ್ತಿದ್ದಾನೆ. ಒಂದು ಪಾತ್ರೆಗೆ ಒಲೆ ಮೇಲೆ ನೀರು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಅದಕ್ಕೆ ತೆಗೆದಿಟ್ಕೊಂಡಿದ್ವ ಕಾರ್ನ ಹಾಕಿ ಬೇಯಿಸ್ಕೊಂಡು ಈ ಥರ ಶೋಧಿಸಿಟ್ಕೋಬೇಕು. ಅದಾದಮೇಲೆ ಒಂದು ಬೌಲ್ ತೊಗೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಕಾರ್ನು ಒಂದು ಅರ್ಧದಷ್ಟು ಪೈನಾಪಲ್ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಒಂದು ಮೀಡಿಯಮ್ ಸೈಜಷ್ಟು ಒಂದು, ಅದಾದಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಹಂಗೆ ಬಿಟ್ಟರೆ ಕಾರ್ನ್ ಪೈನಾಪಲ್ ಚಾಟ್ ಮಸಾಲ ರೆಡಿಯಾಗಿರುತ್ತೆ. ಹಾಗೆ ಸ್ವಲ್ಪ ನಾನು ಪೈನಾಪಲ್ ಜ್ಯೂಸು ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ಬೋದು. ಹೆಂಗಿತ್ತು? ಸೂಪರ್ ಆಗಿದೆ. ನನ್ನ ಮಗ ಅಂತೂ ತಿಂದು ಸೂಪರ್ ಆಗಿದೆ ಅಂತ ಹೇಳ್ದ. ನಮ್ಮ ಮನೆಯವ್ರು ತಿನ್ನಬೇಕು. ತಿಂದು ಏನು ಹೇಳ್ತಾರೆ ನೋಡೋಣ. ಚೆನ್ನಾಗಿದೆ. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.